ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗಾಗಿ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತಿನ ದಿನ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿ 2ನೇ ಪಾಠವಾದಂತಹ ಭಿನ್ನರಾಶಿಗಳು ಮತ್ತು ದಶಮಾಂಶದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಭಿನ್ನರಾಶಿಗಳ ಭಾಗಾಕಾರದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಭಿನ್ನರಾಶಿಗಳ ಭಾಗಾಕಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಭಾಗಾಕಾರ ಅಂದರೆ ಏನು? ವಸ್ತುಗಳನ್ನು ಸಮನಾಗಿ ಹಂಚುವುದನ್ನು ನಾವು ಭಾಗಾಕಾರ ಅಂತ ಹೇಳ್ತೇವೆ. ಈಗ ನೋಡಿ, ನನ್ನ ಬೊಗಸೆಯಲ್ಲಿ ನಾನು 10 ಚಾಕ್ಲೇಟನ್ನು ತಗೊಂಡು ಬಂದಿದ್ದೇನೆ. ಇಲ್ಲಿ ಮುಂದಿನ ಸಾಲಿನಲ್ಲಿ ಕೂತಿರುವಂಥ 5 ವಿದ್ಯಾರ್ಥಿಗಳಿಗೆ ನಾನು ಸಮನಾಗಿ ಚಾಕ್ಲೇಟನ್ನು ಹಂಚಬೇಕು. 10 ಚಾಕ್ಲೇಟ್ ಇತ್ತು ನನ್ನ ಹತ್ರ, 5 ವಿದ್ಯಾರ್ಥಿಗಳಿಗೆ ನಾನು ಸಮನಾಗಿ ಹಂಚಿಕೆ ಮಾಡಿದೆ. ಈಗ ನಿಮಗೆ ಭಾಗಾಕಾರ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೋಡಿ ಮಕ್ಕಳೇ, ಭಾಗಾಕಾರವು ಒಂದು ಗುಂಪಿನಲ್ಲಿರುವ ವಸ್ತುಗಳನ್ನು ಸಮಭಾಗಗಳಾಗಿ ಪ್ರತ್ಯೇಕಿಸುವಂತಹ ಒಂದು ವಿಧಾನ. ಸಮಭಾಗವಾಗಿ ಪ್ರತ್ಯೇಕಿಸಬೇಕು. ಒಂದು ಹುಡುಗನಿಗೆ 2 ಚಾಕ್ಲೇಟು, ಒಂದು ಹುಡುಗನಿಗೆ 4 ಚಾಕ್ಲೇಟ್ ಕೊಡೋಕ್ಕಾಗಲ್ಲ. ಅಂದರೆ ಸಮನಾಗಿ ನಾನು ಹಂಚಿಕೆಯನ್ನು ಮಾಡಬೇಕು. ನನ್ನ ಬಳಿ ಒಂದು ಬುಟ್ಟಿ ಸೇಬು ಹಣ್ಣುಗಳಿವೆ. ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳನ್ನು ನಾನು ಇರಿಸ್ಕೊಂಡಿದ್ದೇನೆ? 20 ಹಣ್ಣುಗಳನ್ನು ನಿಮಗಾಗಿ ತಂದಿದ್ದೇನೆ. ಅದನ್ನು ನಾನು 4 ವಿದ್ಯಾರ್ಥಿಗಳಿಗೆ ಹಂಚಬೇಕು. ಹೇಗೆ ಹಂಚೋದು? ಪ್ರತಿ ವಿದ್ಯಾರ್ಥಿಗಳಿಗೆ ಎಷ್ಟು ಹಣ್ಣು ಬರುತ್ತೆ? ಇದನ್ನು ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಇದಕ್ಕೆ ಸಂಬಂಧಿಸಿದ ಹಾಗೆ. ಮಕ್ಕಳೇ, ಒಂದು ಡಬ್ಬದಲ್ಲಿ 15 ಮರದ ತುಂಡುಗಳಿವೆ. ಅದನ್ನು ನಾನು 5 ವಿದ್ಯಾರ್ಥಿಗಳಿಗೆ ಹಂಚಬೇಕು ಅಂತ ಹೇಳಿ ಒಂದು ಡಬ್ಬದಲ್ಲಿ ನಾನು 15 ಮರದ ತುಂಡುಗಳನ್ನು ತಗೊಂಡು ಬಂದಿದ್ದೇನೆ. ಈ ಮರದ ತುಂಡುಗಳನ್ನು ನಾನು 5 ವಿದ್ಯಾರ್ಥಿಗಳಿಗೆ ಹಂಚಬೇಕಲ್ಲ. ವಿದ್ಯಾರ್ಥಿಗಳ ಹೆಸರನ್ನು ABCDE ಅಂತ ಹೇಳಿ ಬರೆದಿದ್ದೇನೆ. ಈಗ ಈ ಡಬ್ಬದಿಂದ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಮರದ ತುಂಡನ್ನು ನಾನು ಹಂಚುತ್ತಾ ಬರ್ತೇನೆ. ಒಂದೊಂದನ್ನು ಹಂಚುತ್ತಾ ಬಂದೆ. ಈಗ ನನ್ನ ಡಬ್ಬದಲ್ಲಿ 5 ಕಡಿಮೆ ಆಗಿದೆ. ಅಂದರೆ ಮೊದಲು 15 ಇತ್ತು, ಈಗ 5 ಕಡಿಮೆ ಆಗಿ ಈಗ 10 ಇದೆ. ಈಗ ಮತ್ತೆ ಪುನಃ ಒಂದೊಂದನ್ನು ಹಂಚುತ್ತಾ ಬರ್ತೇನೆ. 10ರಿಂದ 5 ಆಯಿತು. ಕೊನೆಯದಾಗಿ 5 ಉಳಿದಿದೆ. ಈಗ ಉಳಿದಿರುವ 5ಅನ್ನು 5 ಜನ ವಿದ್ಯಾರ್ಥಿಗಳಿಗೆ ನಾನು ಸಮನಾಗಿ ಹಂಚುತ್ತಾ ಬಂದೆ. ಈಗ ನನ್ನ ಡಬ್ಬ ಖಾಲಿಯಾಗಿದೆ. ಈಗ ನೋಡಿ ಮಕ್ಕಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಎಷ್ಟು ಬಂತು? 3 ಮರದ ತುಂಡುಗಳು ಬಂದಿವೆ. ಇದರ ಅರ್ಥ 15/5 ಅಂದರೆ ಏನು? 15/5 ಅಂದರೆ ಉತ್ತರ 3. ಪ್ರತಿ ವಿದ್ಯಾರ್ಥಿಗೂ ಕೂಡ 3 ಬಂದಿದೆ. ನೋಡಿ, 15/5 ಅಂದರೆ ಉತ್ತರ ಏನು ಬಂತು? 3. ಇಲ್ಲೂ ಕೂಡ 3 ಬಂದಿದೆ. 1 2 3 1 2 3. ಪ್ರತಿ ವಿದ್ಯಾರ್ಥಿಗೂ 3ರಂತೆ ಹಂಚಿಕೆಯಾಗಿದೆ. ಭಾಗಾಕಾರ ಅಂದರೆ ವಸ್ತುಗಳನ್ನು ಸಮನಾಗಿ ಹಂಚುವುದು ಅನ್ನೋದು ನಿಮಗೀಗ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇದನ್ನೇ ನಾವು ವ್ಯವಕಲನದ ಸಂಕ್ಷಿಪ್ತ ರೂಪವೇ ಭಾಗಾಕಾರ ಅಂತ ಹೇಳಿ ಕರಿತೇವೆ. ಮಕ್ಕಳೇ, ನಾವೀಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬಂದ್ವಿ. ಗಣಿತದಲ್ಲಿ ಭಾಗಾಕಾರ ವಿಧಾನವನ್ನು ಅನುಸರಿಸುವ ಮೂಲಕ ಈ ರೀತಿಯಾಗಿ ಸಮನಾಗಿ ಹಂಚಿಕೆಯನ್ನು ಮಾಡ್ತೇವೆ. ನೋಡಿ ಮಕ್ಕಳೇ, 20/4 ಅಂದರೆ 4 ವಿದ್ಯಾರ್ಥಿಗಳಿಗೆ 20 ಹಣ್ಣನ್ನು ಸಮನಾಗಿ ಹಂಚಬೇಕು. ಎಷ್ಟು ಬರುತ್ತೆ ಉತ್ತರ? ನೋಡೋಣ. ಈ ಬುಟ್ಟಿಯಲ್ಲಿ 20 ಹಣ್ಣುಗಳನ್ನು ಇರಿಸ್ತಾ ಇದ್ದೇನೆ. ನೋಡಿ, ಎಷ್ಟು ಹಣ್ಣಿದೆ ಲೆಕ್ಕ ಮಾಡಿ. 20 ಹಣ್ಣು ಬಂತು. ಎಷ್ಟು ವಿದ್ಯಾರ್ಥಿಗಳಿಗೆ ನಾನು ಹಂಚಬೇಕು? 4 ವಿದ್ಯಾರ್ಥಿಗಳಿಗೆ ಹಂಚಬೇಕು. ನಾನು ಬುಟ್ಟಿಯನ್ನು 4 ಭಾಗಗಳಾಗಿ ವಿಭಾಗಿಸಿದ್ದೇನೆ. ಪ್ರತಿ ಭಾಗದಲ್ಲಿಯೂ ಕೂಡ ಸಮನಾಗಿ ಹಂಚಿಕೆ ಮಾಡಿದ್ದೇನೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, 20/4. ಈಗ ಪ್ರತಿ ಮಗುವಿಗೆ ಎಷ್ಟೆಷ್ಟು ಹಣ್ಣು ಬಂತು? 4 5 20. ಸಂಕ್ಷೇಪ ರೂಪಕ್ಕೆ ತಂದಿದ್ದೇನೆ. ಈಗ ಎಷ್ಟಾಯಿತು ಉತ್ತರ? 5 ಆಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೆಷ್ಟು ಹಣ್ಣು ಸಿಕ್ತು? 5 ಹಣ್ಣುಗಳು ಸಿಕ್ತು. ನೋಡಿ, 20 ಹಣ್ಣುಗಳು 4 ಜನರಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಹಣ್ಣು ಬರುತ್ತೆ? 5 ಹಣ್ಣುಗಳು ಸಿಗತ್ತೆ. ಮಕ್ಕಳೇ,
ಈಗ ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ. ನಮ್ಮ ಜಯಶ್ರೀಯ ಬಳಿ ಒಂದು ಪುಟ್ಟದಾದಂಥ ಒಂದು ಬಟ್ಟೆಯ ರಿಬ್ಬನ್ ಇದೆ. ಅದು ಬರೀ 8 ಸೆಂಟಿಮೀಟರ್ ಇರೋದು. ಅವಳು ಏನು ಮಾಡ್ತಾಳೆ, ಅವಳ ಹತ್ರ ಇರುವಂಥ ಗೊಂಬೆಗಳಿಗೆ ಅದನ್ನು ಅಲಂಕಾರ ಮಾಡೋದಕ್ಕೆ ಆ 8 ಸೆಂಟಿಮೀಟರ್ ಉದ್ದದ ಬಟ್ಟೆಯ ರಿಬ್ಬನ್ನನ್ನು 2 ಸೆಂಟಿಮೀಟರ್ನ ಪುಟ್ಟ ರಿಬ್ಬನ್ನಾಗಿ ಏನು ಮಾಡ್ತಾಳೆ, ಕತ್ತರಿಸ್ತಾಳೆ. ನೋಡೋಣ ಅವಳು ಹೇಗೆ ಕತ್ತರಿಸ್ತಾಳೆ ಅಂತ ಹೇಳಿ. ನೋಡಿ, 2 ಸೆಂಟಿಮೀಟರ್, 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಮತ್ತು ಕೊನೆಯದಾಗಿ 2 ಸೆಂಟಿಮೀಟರ್ ಆಗಿ ಈ ಬಟ್ಟೆಯ ರಿಬ್ಬನ್ನನ್ನು ಅವಳು ಸಮನಾಗಿ ಏನು ಮಾಡ್ತಾ ಇದ್ದಾಳೆ, ಕತ್ತರಿಸಿದ್ದಾಳೆ. ಅಂದರೆ 8 ಸೆಂಟಿಮೀಟರನ್ನು ಭಾಗಿಸ್ಬೇಕು. ಯಾವುದರಿಂದ? 2 ಸೆಂಟಿಮೀಟರಿಂದ. ಎಷ್ಟು ಉತ್ತರ ಬಂತು? ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯಾನ್ಸಲ್ ಆಗುತ್ತೆ. 2 1 2 2 4 8. ಹಾಗಾದರೆ ಅವಳು ಎಷ್ಟು ಭಾಗವಾಗಿ ಮಾಡಿದ್ಲು ಮಕ್ಕಳೇ? 4 ಭಾಗವಾಗಿ ಮಾಡಿದ್ಲು. ನೋಡಿ, 4. ಜಯಶ್ರೀ ಪಡೆಯುವ ಚಿಕ್ಕ ರಿಬ್ಬನ್ಗಳ ಸಂಖ್ಯೆ ಎಷ್ಟಾಯ್ತು? ಈಗ 4 ಆಯ್ತು. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನೀಗ ಭಾವಿಸ್ತೇನೆ. ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರವನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣವಾ? ನೋಡಿ ಮಕ್ಕಳೇ, ನಿಮ್ಗೆಲ್ಲರಿಗೂ ಕೂಡ ಹಣ್ಣು, ಚಾಕ್ಲೇಟು, ಬಟ್ಟೆ ಅಂದರೆ ಇಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಇನ್ನೊಂದು ಬುಟ್ಟಿ ಹಣ್ಣನ್ನು ತಗೊಂಡು ಬಂದಿದ್ದೇನೆ. ಹಣ್ಣು ತಂದ ಮೇಲೆ ಮಕ್ಕಳನ್ನ ಕರ್ಕೊಂಡು ಬರದೇ ಇದ್ರೆ ಆಗತ್ತಾ? ನನ್ನ ಜೊತೆಗೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ. ನೋಡಿ, ಮಕ್ಕಳು ಸಿದ್ಧರಾಗಿದ್ದಾರೆ, ಹಣ್ಣಿನ ಬುಟ್ಟಿಯೂ ಸಿದ್ಧವಾಗಿದೆ. ನೋಡೋಣ, ಈಗ ಒಂದು ಕೋಷ್ಟಕ ಬಂತು. ಕಿತ್ತಳೆ ಹಣ್ಣುಗಳ ಸಂಖ್ಯೆ, ಪ್ರತಿ ವಿದ್ಯಾರ್ಥಿಗೂ ಹಂಚಬೇಕಾದಂತಹ ಹಣ್ಣುಗಳು ಅಂತ ಹೇಳಿ ಬರೆದಿದ್ದೇನೆ. ಈಗ ನನ್ನ ಬುಟ್ಟಿಯಲ್ಲಿ 10 ಹಣ್ಣಿದೆ ಅಂತ ಅನ್ಕೊಳ್ಳೋಣ. ನಾನು ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಹಂಚಬೇಕಾದ ಹಣ್ಣುಗಳು 5. ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೆದ್ರೆ ಏನಾಗುತ್ತೆ? 10/5. ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ 5 ಹಣ್ಣು ಸಿಕ್ತು? ಸರಿಯಾಗಿ ಹೇಳಿದ್ರಿ, ವೆರಿ ಗುಡ್. ಎಷ್ಟು? 2 ವಿದ್ಯಾರ್ಥಿಗಳಿಗೆ ಸಿಕ್ತು. ಈಗ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಅಷ್ಟೇ 10. ಪ್ರತಿ ವಿದ್ಯಾರ್ಥಿಗೂ ಹಂಚಬೇಕಾದ ಹಣ್ಣುಗಳ ಸಂಖ್ಯೆ 2 ಹಂಚುತ್ತೇನೆ. ಈಗ ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೆದ್ರೆ ಏನಾಗುತ್ತೆ? 10/2. ಈಗ ನೋಡಿ ಮಕ್ಕಳೇ, ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಎಷ್ಟೆಷ್ಟು ಹಣ್ಣು ಸಿಕ್ತೀಗ? 10/2. ನೋಡಿ, ಹಣ್ಣು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯಿತು? 5 ವಿದ್ಯಾರ್ಥಿಗಳಿಗೆ 2 ಹಣ್ಣಿನ ಪ್ರಕಾರ ಸಿಕ್ತು. ಈಗ ನೋಡಿ, 10 ಹಣ್ಣನ್ನು ತಗೊಂಡಿದ್ದೇನೆ. ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅರ್ಧ ಹಣ್ಣನ್ನು ಹಂಚುತ್ತೇನೆ. 10/2. 2ನೇ 1. ಈಗ ಎಷ್ಟು ವಿದ್ಯಾರ್ಥಿಗಳಿಗೆ ನಾನು ಹಂಚಬಹುದು ಅರ್ಧ ಹಣ್ಣಿನ ಪ್ರಕಾರ? ಸರಿಯಾಗಿ ಹೇಳ್ತಾ ಇದ್ದೀರಿ, ವೆರಿ ಗುಡ್. ಬಾಯ್ಲಕ್ಕ ಇದು. 20 ವಿದ್ಯಾರ್ಥಿಗಳಿಗೆ ಹಂಚಬಹುದು. ಅದೇ ರೀತಿಯಾಗಿ ಅಷ್ಟೇ ಹಣ್ಣನ್ನು ತಗೊಂಡಿದ್ದೇನೆ, 10 ಹಣ್ಣು. ಪ್ರತಿ ವಿದ್ಯಾರ್ಥಿಗಳಿಗೂ ಹಂಚಬೇಕಾದ ಹಣ್ಣು 4ನೇ 1. ಭಾಗಾಕಾರ ಕ್ರಿಯೆಯಲ್ಲಿ ಏನಾಗತ್ತೆ? 10/4ನೇ 1. ವೆರಿ ಗುಡ್. 40 ವಿದ್ಯಾರ್ಥಿಗಳಿಗೆ ಹಂಚಬಹುದು. ಸರಿಯಾಗಿ ಹೇಳ್ತಾ ಇದ್ದೀರಿ. ಈಗ ಅದೇ 10 ಹಣ್ಣನ್ನ ನಾನು 3ನೇ 1 ಭಾಗ ಮಾಡ್ತೇನೆ. 1 ಹಣ್ಣನ್ನ 3 ಭಾಗ ಮಾಡ್ತೇನೆ. ಪ್ರತಿ ಒಂದೊಂದು ಭಾಗವನ್ನ ಪ್ರತಿ ಮಗುವಿಗೂ ಹಂಚುತ್ತಾ ಬರ್ತೇನೆ. ಎಷ್ಟು ಮಕ್ಕಳಿಗೆ ಹಂಚಕ್ಕಾಗತ್ತೆ ನೋಡೋಣ. ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೆದ್ರೆ 10/3ನೇ 1. ಎಷ್ಟು ಮಕ್ಕಳಿಗೆ ಹಂಚಕ್ಕಾಗ್ತಾ ಇದೆ? ಸರಿಯಾಗಿ ಹೇಳ್ತಾ ಇದ್ದೀರಿ, 30. ನೋಡಿ, ಈಗ ಒಂದು ಕೋಷ್ಟಕವನ್ನ ಕೊಟ್ಟಿದ್ದೇನೆ, ಹತ್ತಿರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ. 10/5 ಅಂದ್ರೆ 2 ಆಯ್ತು. 10/2 ಅಂದ್ರೆ 5 ಆಯ್ತು. 10/2ನೇ 1 ಅಂದ್ರೆ 20 ಆಯ್ತು ಅಲ್ವಾ? ನೋಡಿ, ಇದನ್ನ ನೋಡಿದಾಗ ನನಗೆ ಇದು ಭಾಜ್ಯ, ಇದು ಭಾಜಕ. ಭಾಜಕದ ಛೇದಕ್ಕೂ ಭಾಜ್ಯಕ್ಕೂ ನೋಡಿ 10 ಮತ್ತೆ 2 ಇವೆರಡನ್ನ ಏನೋ ಒಂದು ಕ್ರಿಯೆಯನ್ನ ಮಾಡಬೇಕು. ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ಗುಣಾಕಾರವನ್ನ ಮಾಡಿದಾಗ ಉತ್ತರ 20 ಬರ್ತಾ ಇದೆ. 10 ಭಾಜಕದ ಛೇದವನ್ನ ಗುಣಿಸ್ತಾ ಇದ್ದೇನೆ. ಇಲ್ಲೂ ಹಾಗೆ 10 ಭಾಜಕದ ಛೇದ ಎಷ್ಟಿದೆ? ವೆರಿ ಗುಡ್, 4 ಇದೆ. ಇವೆರಡನ್ನ ಗುಣಿಸಿ 14 40. ಇಲ್ಲಿ 12 20. ಇಲ್ಲಿ ಗುಣಿಸಿ 13 30. ಅರೆ, ಉತ್ತರ ಇಲ್ಲೇ ಬರ್ತಾ ಇದೆ. ಏನೋ ಒಂದು ಸಂಬಂಧ ಇದೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಹೌದು, ನೋಡೋಣ. 10 ಗುಣಿಸು ಇಲ್ಲಿರುವಂತಹ ಭಾಗಾಕಾರ ಚಿಹ್ನೆಯನ್ನ ನಾನು ಇಲ್ಲಿ ಏನ್ ಮಾಡಿದ್ದೇನೆ? ಗುಣಾಕಾರ ಚಿಹ್ನೆಯಾಗಿ ಬದಲಾಯಿಸ್ಕೊಂಡಿದ್ದೀನಿ. ಇಲ್ಲಿರುವಂತಹ ಛೇದವನ್ನ ಅಂಶದಲ್ಲೂ, ಅಂಶವನ್ನ ಛೇದದಲ್ಲೂ ಬರೆದಿದ್ದೇನೆ.
ಸರಿಯಾ? ಎರಡನೇ ಒಂದನ್ನ ನಾನು ಒಂದನೇ ಎರಡು ಅಂತ ಹೇಳಿ ಬರ್ದಿದ್ದೇನೆ. ಉತ್ತರ ಏನಾಯ್ತು? 20 ಅದೇ ರೀತಿಯಾಗಿ 10 ಗುಣಿಸು ಒಂದನೇ 4 ಅಂದ್ರೆ 40. ಅದೇ ರೀತಿ 10 ಗುಣಿಸು ಒಂದನೇ 3 ಅಂದ್ರೆ ಎಷ್ಟಾಯ್ತು? 30. ಅರೆ, ಇಲ್ಲಿ ಕೆಂಪು ಬಣ್ಣದಿಂದ ಸೂಚಿಸಿದ್ದೇನೆ. ಇದನ್ನ ಏನಂತ ಕರಿತೇವೆ? ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಮಕ್ಕಳೇ, ಭಿನ್ನ ರಾಶಿಯ ವ್ಯುತ್ಕ್ರಮ ರೂಪ ಅಂತ ಹೇಳಿ ಕರಿತೇವೆ. ನೋಡಿ, ಭಿನ್ನ ರಾಶಿಯ ವ್ಯುತ್ಕ್ರಮ ರೂಪ ಅಂದ್ರೆ ತಲೆ ಕೆಳಗೆ ಮಾಡುವುದು ಅಥವಾ ರೆಸಿಪ್ರೋಕಲ್ ಅಂತ ಹೇಳಿ ಕರಿತೇವೆ. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಈಗ ನೋಡಿ, 10 ಭಾಗಿಸು ಎರಡನೇ 1 ಹಿಂದಿನ ಲೆಕ್ಕದ್ದೇ. ಉತ್ತರ ಏನಾಗುತ್ತೆ? 20. ಇದರಲ್ಲಿ 10 ಅನ್ನೋದು ಮಕ್ಕಳೇ ಭಾಜ್ಯ, ಎರಡನೇ 1 ಅನ್ನೋದು ಭಾಜಕ. ಭಾಜಕದಲ್ಲಿ ಏನಿದೆ? ಇದು ಭಿನ್ನ ರಾಶಿ ಇದೆ. ಇಲ್ಲಿ ನೋಡಿ, ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರ. ನೋಡಿ, ಇದು ಭಿನ್ನ ರಾಶಿ. ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರ. ಇಲ್ಲಿ 20 ಅಂದ್ರೆ ಏನಾಯ್ತು? 20 ಅಂದ್ರೆ ಭಾಗಲಬ್ಧ. ಭಾಜ್ಯ ಮತ್ತು ಭಾಜಕದ ಛೇದದ ಗುಣಲಬ್ಧ ಇಲ್ಲಿ ಆಗಿದೆ. ಇದನ್ನೇ ನಾವು ಭಿನ್ನ ರಾಶಿಗಳ ವ್ಯುತ್ಕ್ರಮ ರೂಪ ಅಂತ ಹೇಳಿ ಕರಿತೇವೆ. 10 ಗುಣಿಸು ಒಂದನೇ 2 ಅಂದ್ರೆ ಉತ್ತರ ಏನಾಗುತ್ತೆ ಮಕ್ಕಳೇ? 20. ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ಈಗ ಇನ್ನೊಂದು ಲೆಕ್ಕ ನೋಡೋಣ ಮಕ್ಕಳೇ. 2 ಪೂರ್ಣ ಸಂಖ್ಯೆಯನ್ನ ತಗೊಂಡಿದ್ದೇನೆ. ಅದನ್ನ 4ನೇ 1ರಿಂದ ನಾನು ಭಾಗಿಸ್ತೇನೆ. ಎಷ್ಟಾಗತ್ತೆ ನೋಡಿ? ನಾನು 2 ಪೂರ್ಣವಾದ ವಸ್ತು, ಪೂರ್ಣವಾದ ವೃತ್ತವನ್ನ ತಗೊಂಡಿದ್ದೇನೆ. ವೃತ್ತವನ್ನ ಸಮನಾಗಿ 4 ಭಾಗವಾಗಿ ವಿಭಾಗಿಸಿದ್ದೇನೆ. ಅದರಲ್ಲಿ 4ನೇ 1 ಭಾಗವನ್ನ ನಾನು ತಗೊಳ್ಬೇಕು ಅಂದ್ರೆ ಎಷ್ಟು ಭಾಗ 4ನೇ 1 ಬರುತ್ತೆ? ಇದು ಕೂಡ ಬಾಯಿ ಲೆಕ್ಕನೆ, ಆದ್ರೆ ವಿಧಾನದ ಮೂಲಕವೇ ಮಾಡೋಣ. ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣವಾ? ನೋಡಿ, 2 ಗುಣಿಸು ಒಂದನೇ 4 ಅಂದ್ರೆ 4ನೇ 1ರ ವ್ಯುತ್ಕ್ರಮ ರೂಪವನ್ನ ನಾನಿಲ್ಲಿ ಬರ್ದಿದ್ದೇನೆ. ಏನಾಯ್ತು? ಅಂಶವನ್ನು ಛೇದವನ್ನ ಗುಣಿಸ್ಕೊಳ್ಳೋಣ. ಇಲ್ಲಿ ಬರೀ 2 ಅಂತ ಬರ್ದೆ ಅಂದ್ರೂ ಕೂಡ ಛೇದದಲ್ಲಿ ಏನಿದೆ ಅಂತ ಲೆಕ್ಕ ಮಕ್ಕಳೇ? 1 ಇದೆ ಅಂತ ಲೆಕ್ಕ. 1 ಗುಣಿಸು 1 ಅಂದ್ರೆ 1, ಒಂದು ಅಡ್ಡಗೆರೆ. 2 ಗುಣಿಸು 4. ನೋಡಿ, ಉತ್ತರ ಏನಾಯ್ತು? 2 ಗುಣಿಸು 4 ಅಂದ್ರೆ 8. ಸರಿಯಾ? ಈಗ ನೋಡಿ, 2 ಪೂರ್ಣವನ್ನು ಸಮನಾದ 4ನೇ 1 ಭಾಗವಾಗಿ ವಿಭಾಗಿಸಿದಾಗ ದೊರೆತ ಸಂಖ್ಯೆಗಳು ಎಷ್ಟು? 8. ಇದನ್ನ ಒಂದು ಚಿತ್ರದ ಮೂಲಕ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥೈಸ್ತೇನೆ. ಗಮನವಿಟ್ಟು ನೋಡಿ ಮಕ್ಕಳೇ. ನೋಡಿ, 2 ಸರ್ಕಲ್ ಅನ್ನ ಬರ್ದಿದ್ದೇನೆ. ಪ್ರತಿ ಒಂದರಲ್ಲಿಯೂ 4ನೇ 1, 4ನೇ 1, 4ನೇ 1 ಇದೆ. ಯಾಕಂದ್ರೆ ವೃತ್ತವನ್ನ 4 ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ. ಪ್ರತಿ ಭಾಗದ ಬೆಲೆ ಎಷ್ಟಾಗುತ್ತೆ ಭಿನ್ನರಾಶಿಯಲ್ಲಿ? 4ನೇ 1, 4ನೇ 1, 4ನೇ 1, 4ನೇ 1. ಅದೇ ರೀತಿಯಾಗಿ 2 ಪೂರ್ಣವಾದಂತಹ ವೃತ್ತವನ್ನ ತಕೊಂಡು ಹಾಗೆ ಭಾಗಗಳಾಗಿ ವಿಭಾಗಿಸಿದ್ದೇನೆ. ಈಗ ಪ್ರತಿ ಒಂದನ್ನ ಲೆಕ್ಕ ಮಾಡಿದ್ರಾಗ ನಿಮ್ಗೆ ಎಷ್ಟು ಸಿಗುತ್ತೆ ನೋಡಿ? ಇಲ್ಲಿ 4, ಇಲ್ಲಿ 4, ಒಟ್ಟು ಎಷ್ಟಾಯ್ತು? 8. ಅರ್ಥ ಆಯ್ತಲ್ವಾ ಮಕ್ಕಳೇ? ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಭಿನ್ನ ರಾಶಿಯ ವ್ಯುತ್ಕ್ರಮ ರೂಪವನ್ನ ನೋಡೋಣ. ಈ ಕೆಂಪು ಬಣ್ಣದಲ್ಲಿ ಸೂಚಿಸಿರೋದೆಲ್ಲವೂ ಕೂಡ ಈ ಭಿನ್ನ ರಾಶಿಯ ವ್ಯುತ್ಕ್ರಮ ರೂಪ. ಈಗ ಸಮಭಿನ್ನ ರಾಶಿಯ ವ್ಯುತ್ಕ್ರಮವನ್ನ ಪುನಃ ಸಮಭಿನ್ನ ರಾಶಿ ಆಗತ್ತಾ ನೋಡೋಣವಾ? ಈಗ ಒಂದು ಭಿನ್ನ ರಾಶಿಯನ್ನ ಕೊಡ್ತೇನೆ. ಇದು ಯಾವ ಭಿನ್ನ ರಾಶಿಯಲ್ಲಿದೆ ನೋಡಿ? ಇದು ಯಾವ ಭಿನ್ನ ರಾಶಿ ಅಂತ ಹೇಳಿ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅಂಶ ಛೇದವನ್ನ ಒಮ್ಮೆ ನೋಡ್ಬೇಕು. ಛೇದದಲ್ಲಿ ಏನಿದೆ? 5 ಇದೆ. ಅಂಶದಲ್ಲಿ 3 ಇದೆ. ಯಾವುದರ ಬೆಲೆ ಜಾಸ್ತಿ? ಛೇದದ ಬೆಲೆ ಜಾಸ್ತಿ. ಛೇದದ ಬೆಲೆ ಎಷ್ಟಿದೆ? 5. ಛೇದದ ಬೆಲೆ ದೊಡ್ಡದಿರುವ ಎಲ್ಲಾ ಭಿನ್ನ ರಾಶಿಗಳು ಕೂಡ ಏನು ಮಕ್ಕಳೇ? ಸಮಭಿನ್ನ ರಾಶಿ. ಹಾಗಾಗಿ 5ನೇ 3 ಯಾವ ಭಿನ್ನ ರಾಶಿ? ಸಮಭಿನ್ನ ರಾಶಿ. ಈಗ 5ನೇ 3ರ ವ್ಯುತ್ಕ್ರಮವನ್ನ ನೋಡೋಣ. ಏನಾಗತ್ತೆ? 3ನೇ 5 ಆಗತ್ತೆ. ಈಗ 3ನೇ 5 ಅನ್ನೋದು ನೋಡಿ, ಇದರ ಛೇದ ಎಷ್ಟಿದೆ? 3 ಇದೆ. ಅಂಶ 5 ಇದೆ. ಅಂಶದ ಬೆಲೆಯೇ ದೊಡ್ಡದಿದೆ ಮಕ್ಕಳೇ. ಹಾಗಾದ್ರೆ ಇದು ಸಮಭಿನ್ನ ರಾಶಿಯಾ? ಅಲ್ಲ. ಹಾಗಾದ್ರೆ ಇದು ಯಾವ ಭಿನ್ನ ರಾಶಿ? ಸರಿಯಾಗಿ ಹೇಳ್ತಾ ಇದ್ದೀರಿ, ವೆರಿ ಗುಡ್. ಇದು ವಿಷಮ ಭಿನ್ನ ರಾಶಿ. ಹಾಗಾದ್ರೆ ಸಮಭಿನ್ನ ರಾಶಿಯ ವ್ಯುತ್ಕ್ರಮ ರೂಪವು ವಿಷಮ ಭಿನ್ನ ರಾಶಿ ಆಗುತ್ತದೆ. ಅದೇ ರೀತಿಯಾಗಿ ಮಕ್ಕಳೇ, ವಿಷಮ ಭಿನ್ನ ರಾಶಿಯ
ವ್ಯುತ್ಕ್ರಮ ರೂಪ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಪುನಃ ವಿಷಮ ಭಿನ್ನರಾಶಿಯೇ ಆಗುತ್ತದೆಯೇ? ಪರೀಕ್ಷೆ ಮಾಡೋಣ. 5ನೇ 8 ಇದು ಯಾವ ಭಿನ್ನರಾಶಿ ನಿಮ್ಗೆ ಗೊತ್ತು? ವಿಷಮ ಭಿನ್ನರಾಶಿ. ಯಾಕಂದ್ರೆ ಅಂಶದ ಬೆಲೆ ದೊಡ್ಡದಿದೆ. ಇದು ವಿಷಮ ಭಿನ್ನರಾಶಿ. ಇದರ ವ್ಯುತ್ಕ್ರಮ ರೂಪವನ್ನ ಬರೆಯೋಣ. ಏನಾಗುತ್ತೆ? ಇದರ ವ್ಯುತ್ಕ್ರಮ ರೂಪ 8ನೇ 5 ಆಗತ್ತೆ. ಇಲ್ಲಿ ಛೇದದ ಬೆಲೆ ದೊಡ್ಡದಿದೆ ಮಕ್ಕಳೇ. ಛೇದದ ಬೆಲೆ ದೊಡ್ಡದಿರೋದ್ರಿಂದ ಇದು ಯಾವ ಭಿನ್ನರಾಶಿ? ಸಮ ಭಿನ್ನರಾಶಿ. ಹಾಗಾದ್ರೆ ವಿಷಮ ಭಿನ್ನರಾಶಿಯ ವ್ಯುತ್ಕ್ರಮವು ಪುನಃ ವಿಷಮ ಭಿನ್ನರಾಶಿ ಆಗುವುದಿಲ್ಲ. ವಿಷಮ ಭಿನ್ನರಾಶಿಯ ವ್ಯುತ್ಕ್ರಮ ರೂಪವು ಸಮ ಭಿನ್ನರಾಶಿ ಆಗುತ್ತದೆ. ನೋಡಿ, ಸಮ ಭಿನ್ನರಾಶಿ ಆಗುತ್ತದೆ. ಈಗ ಒಂದು ಲೆಕ್ಕವನ್ನ ಮಾಡೋಣ ನೋಡಿ ಮಕ್ಕಳೇ. 6 ಭಾಗಿಸು 5 3ನೇ 2 ಇದು ಯಾವ ಭಿನ್ನರಾಶಿ? ಇದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯೇ ಇದ್ದಾಗ ಭಾಗಾಕಾರವನ್ನ ಮಾಡಕ್ಕಾಗುತ್ತಾ? ಆಗಲ್ಲ. ಆಗ ಏನ್ ಮಾಡ್ಬೇಕು? ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೊಳ್ಬೇಕು. ನೋಡಿ, ಒಂದು ಪೂರ್ಣ ಸಂಖ್ಯೆಯನ್ನು ಮಿಶ್ರ ಭಿನ್ನರಾಶಿಯಿಂದ ಭಾಗಿಸುವಾಗ ಮೊದಲು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತಿಸ್ಕೊಳ್ಬಹುದು. ಹೇಗೆ ಪರಿವರ್ತಿಸ್ಕೊಳ್ಳೋದು? 6 ಭಾಗಿಸು ಹೇಗೆ ಪರಿವರ್ತಿಸ್ಕೊಳ್ಳೋದು ಅಂತ ಹೇಳಿ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಇಲ್ಲಿ ಛೇದದಲ್ಲಿ 3 ಇದೆ ಮಕ್ಕಳೇ. 3 ಅಂತಾನೆ ಬರೀರಿ, ಅಡ್ಡಗೆರೆ ಹಾಕಿ. ಈಗ ಪೂರ್ಣ ಸಂಖ್ಯೆಗೆ ಇದರ ಛೇದಕ್ಕೂ ಏನ್ ಮಾಡ್ಬೇಕು? ಗುಣಿಸ್ಬೇಕು. 5 3 ಎಷ್ಟು? 15. ನಂತರ ಅಂಶದಲ್ಲಿ ಇರುವಂತಹ ಬೆಲೆ ಎಷ್ಟು? 2. ಈ 15ಕ್ಕೆ 2 ಕೂಡಿಸಿದ್ರೆ ಎಷ್ಟಾಯ್ತು? 17. ಅಂದರೆ 3ನೇ 17. ನೋಡಿ, 6 ಭಾಗಿಸು 3ನೇ 17. ಅದನ್ನ 6 ಗುಣಿಸು 3ನೇ 17ರ ವ್ಯುತ್ಕ್ರಮ ಏನಾಗತ್ತೆ? 6 ಗುಣಿಸು ಅಂಶವನ್ನ ಛೇದದಲ್ಲಿ ಬರೀರಿ, 17ನೇ 3 ಆಗತ್ತೆ. ಈಗ ಛೇದದಲ್ಲಿ ಏನಿದೆ ಅಂತ ಅರ್ಥ? 1 ಗುಣಿಸು 17 ಅಂದ್ರೆ 17. ಅಡ್ಡಗೆರೆ 6 ಗುಣಿಸು 3 6 ಗುಣಿಸು 3 6 3 18 ಅಂದ್ರೆ ಬೆಲೆ ಏನಾಯ್ತು? 17ನೇ 18. ನೋಡಿ, 17ನೇ 18 ಅಥವಾ 18/17. ಈಗ ಪೂರ್ಣ ಸಂಖ್ಯೆಯಿಂದ ಭಿನ್ನರಾಶಿಯ ಭಾಗಾಕಾರವನ್ನ ಮಾಡೋದನ್ನ ಕಲಿಯೋಣ. ಮೊದಲಿಗೆ ಭಿನ್ನರಾಶಿ ಬರುತ್ತೆ, ನಂತರ ಪೂರ್ಣ ಸಂಖ್ಯೆ ಬರುತ್ತೆ. ಹೇಗ್ ಮಾಡೋದು ನೋಡೋಣವಾ? ಇದಕ್ಕೂ ಕೂಡ ಆಗ ತಂದಿರುವ ಬುಟ್ಟಿಯಲ್ಲಿ ಕೆಲವು ಹಣ್ಣುಗಳು ಉಳಿದಿದೆ ಮಕ್ಕಳೇ. ಅದೇ ಹಣ್ಣನ್ನ ತಗೊಂಡ್ ಬರ್ತೇನೆ. ವಿದ್ಯಾರ್ಥಿಗಳು ಕೂಡ ಸಿದ್ಧರಾಗಿದ್ದಾರೆ. ನೋಡಿ, ಕೋಷ್ಟಕ ಕೂಡ ಬಂತು. ಕಿತ್ತಳೆ ಹಣ್ಣುಗಳ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ನೋಡೋಣವಾ? 4ನೇ 3 ನನ್ನ ಹತ್ರ ಆವಾಗಲೇ ಎಲ್ಲ ಹಣ್ಣುಗಳ ಕೊಟ್ಟು ಖಾಲಿಯಾಗಿದೆ. ಈಗ 3/4 ಹಣ್ಣು ಉಳಿದಿದೆ ನೋಡಿ. ಆ 3/4 ಹಣ್ಣನ್ನ ಒಂದು ಹಣ್ಣಲ್ಲಿ 4 ಭಾಗ ಮಾಡಿ ಅದರಲ್ಲಿ 3 ಭಾಗವನ್ನ ಮಾತ್ರ ನಾನು ಹಂಚೋದಕ್ಕೆ ಇಟ್ಕೊಂಡಿದ್ದೇನೆ. ಎಷ್ಟು ವಿದ್ಯಾರ್ಥಿಗಳಿಗೆ ನಾನು ಹಂಚಬೇಕು? 3 ವಿದ್ಯಾರ್ಥಿಗಳಿಗೆ ಹಂಚಬೇಕು. ಕೈಯಲ್ಲಿರುವ ಹಣ್ಣು 3/4 ಹಣ್ಣು 3 ವಿದ್ಯಾರ್ಥಿಗಳಿಗೆ ಹಂಚಬೇಕು. ಇದನ್ನ ಚಿತ್ರದ ಮೂಲಕ ತೋರಿಸ್ತೀನಿ ನೋಡಿ ಮಕ್ಕಳೇ. ಒಂದು ಚೌಕವನ್ನ 4 ಭಾಗ ಮಾಡಿ ಅದಕ್ಕೆ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ. 1 2 3 ಅಂದ್ರೆ ಇದು ಏನನ್ನ ಸೂಚಿಸ್ತದೆ? 4ನೇ 3. ಈಗ ಇದನ್ನ ನಾನು ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬೇಕು? 3 ವಿದ್ಯಾರ್ಥಿಗಳಿಗೆ ಹಂಚಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಭಾಗ ಸಿಗುತ್ತೆ? ಕಾಲ್ ಭಾಗ ಸಿಗುತ್ತೆ. ವೆರಿ ಗುಡ್. ನೋಡಿ, ಚಿತ್ರವನ್ನ ನೋಡಿ. 4ನೇ 1 4ನೇ 1 4ನೇ 1 ಅರ್ಥ ಆಯ್ತಲ್ವಾ? ಈಗ ಇನ್ನೊಂದು ಲೆಕ್ಕ ನೋಡಿ. 4ನೇ 5 4ನೇ 5 ಅಂದ್ರೆ ಒಂದು ಇಡೀ ಹಣ್ಣು ಮತ್ತೆ ಕಾಲ್ ಭಾಗದ ಹಣ್ಣನ್ನ ತಗೊಂಡಿದ್ದೇನೆ. ಅಂದ್ರೆ 1 4ನೇ 1 ಅಂದ್ರೆ ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಮಾಡಿದಾಗ ಉತ್ತರ ಏನ್ ಬರುತ್ತೆ? 4ನೇ 5. ಇದನ್ನ ನಾನು ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೇನೆ? 5 ವಿದ್ಯಾರ್ಥಿಗಳಿಗೆ ಹಂಚುತ್ತೇನೆ. ಇದಕ್ಕೂ ಕೂಡ ನಾನು ಚಿತ್ರದ ಮೂಲಕ ಸೂಚಿಸ್ತೇನೆ ನೋಡಿ. ಒಂದು ಪೂರ್ಣ, ನಂತರ 1/4 ಭಾಗದ ಹಣ್ಣು. ಇದನ್ನ 5 ವಿದ್ಯಾರ್ಥಿಗಳಿಗೆ ಹಂಚಬೇಕು ಅಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸಿಗುತ್ತೆ ಮಕ್ಕಳೇ? ಒಂದು ವಿದ್ಯಾರ್ಥಿಗೆ 1 2 3 4 5 ಅಂದ್ರೆ ಸರಿಯಾಗಿ ಹೇಳ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಎಷ್ಟು ಸಿಗುತ್ತೆ? ಕಾಲ್ ಭಾಗದ ಹಣ್ಣು ಸಿಗುತ್ತೆ. ನೋಡೋಣ ಚಿತ್ರ. ಅರ್ಥ ಆಯ್ತಾ? ಈಗ ನೋಡಿ ಮಕ್ಕಳೇ, ಈಗ ಕಿತ್ತಳೆ ಹಣ್ಣುಗಳ ಸಂಖ್ಯೆ 4ನೇ 3 ಇತ್ತು.
ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು? 3 ಇತ್ತು. ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೆದಾಗ ಏನಾಯ್ತು? 4ನೇ 3 ಭಾಗಿಸು 3 ಆಯ್ತು. ಅಂದ್ರೆ 4ನೇ 3 ಗುಣಿಸು ಈ 1ನೇ 3 ನಾನು ಏನ್ ಮಾಡಿದೆ? ಅಂಶದಲ್ಲಿರೋದನ್ನ ಛೇದದಲ್ಲಿ ಬರ್ದೆ, ಛೇದದಲ್ಲಿರೋದನ್ನ ಅಂಶದಲ್ಲಿ ಬರ್ದೆ. ರೆಸಿಪ್ರೋಕಲ್ ಅಲ್ಲಿ ಬರ್ದಾಗ ಏನಾಯ್ತು ನೋಡಿ, ಇಲ್ಲಿನ 3 ಇಲ್ಲಿನ 3 ಅಂದ್ರೆ ಅಂಶ ಛೇದ ಒಂದೇ ಸಂಖ್ಯೆ ಇರೋದ್ರಿಂದ ಅದೇನಾಯ್ತು? ಕ್ಯಾನ್ಸಲ್ ಆಯ್ತು. ಈಗ 4ನೇ ಒಂದು ಉತ್ತರ ಬಂತು. 4ನೇ 5. 4ನೇ 5 ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಿದೆ? 5 ವಿದ್ಯಾರ್ಥಿಗಳಿಗೆ. ಭಾಗಾಕಾರ ಕ್ರಿಯೆಯಲ್ಲಿ ಮಾಡಿದಾಗ 4ನೇ 5 ಭಾಗಿಸು 5. ಉತ್ತರ ಏನಾಗತ್ತೆ? ಪ್ರತಿ ವಿದ್ಯಾರ್ಥಿಗಳಿಗೂ ಎಷ್ಟು ಭಾಗದ ಹಣ್ಣು ಸಿಕ್ತು? 4ನೇ 1 ಭಾಗದ ಹಣ್ಣು ಸಿಕ್ತು. ಅಂದ್ರೆ 1/4 ಭಾಗದ ಹಣ್ಣು ಸಿಕ್ತು. ಈಗ ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನ ಬಿಡಿಸೋಣ. 2 3ನೇ 2 ಅಂದ್ರೆ ಮಿಶ್ರ ಭಿನ್ನರಾಶಿ ಬಂದಿದೆ. ಇದನ್ನ ಭಾಗಿಸ್ಬೇಕು ಯಾವುದರಿಂದ? ಒಂದು ಪೂರ್ಣ ಸಂಖ್ಯೆಯಿಂದ. ನಿಮ್ಗೆ ಗೊತ್ತಿದೆ, ಪೂರ್ಣ ಸಂಖ್ಯೆಯಿಂದ ನಾವು ಮಿಶ್ರ ಭಿನ್ನರಾಶಿಯನ್ನ ಭಾಗಿಸುವಾಗ ಮಿಶ್ರ ಭಿನ್ನರಾಶಿಯನ್ನ ನಾವು ಏನ್ ಮಾಡ್ಬೇಕು? ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೊಳ್ಬೇಕು. 3 2 6, 6 + 2 8 ಅಂದ್ರೆ 3ನೇ 8 ಭಾಗಿಸು 5 ಆಯ್ತಾ? ಇದನ್ನ ನಾವೀಗ ಕಂಡುಹಿಡಿಬೇಕು. ನೋಡಿ, 3ನೇ 8 ಗುಣಿಸು 5ರ ವ್ಯುತ್ಕ್ರಮ. 3ನೇ 8 5ರ ವ್ಯುತ್ಕ್ರಮ ಏನಾಗತ್ತೆ? 5ನೇ 1. ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದನ್ನ ಗುಣಿಸೋದು. ಅಂಶವನ್ನ ಛೇದವನ್ನ ಗುಣಿಸ್ಕೊಳ್ಳಿ ಮಕ್ಕಳೇ. ಎಲ್ಲರೂ ಮಾಡ್ತಾ ಇದ್ದೀರಲ್ಲ? ಈಗ ನೋಡಿ, 3 5 15, 8 8 ಅಂದರೆ 15ನೇ 8. ಎಲ್ಲರಿಗೆ ಅರ್ಥ ಆಗಿದೆ ಅಲ್ಲ? ವೆರಿ ಗುಡ್. ಈಗ ಭಿನ್ನ ರಾಶಿಯಿಂದ ಭಿನ್ನ ರಾಶಿಯ ಭಾಗಾಕಾರ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಈಗ ನೋಡಿ, ಅದೇ ಹಣ್ಣಿನ ಬುಟ್ಟಿ ಮತ್ತೆ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ. ಈಗ ಒಂದು ಕೋಷ್ಟಕ ಬಂತು. ಈಗ ನನ್ನ ಹತ್ರ ಇರೋ ಹಣ್ಣೇ ಅರ್ಧ ಹಣ್ಣು, ಪ್ರತಿ ವಿದ್ಯಾರ್ಥಿಗೆ ಹಂಚಬೇಕಾದ ಹಣ್ಣು ಕೂಡ ಅರ್ಧನೇ. ಭಾಗಾಕಾರ ಕ್ರಿಯೆಯಲ್ಲಿ ಅರ್ಧ ಭಾಗಿಸು ಅರ್ಧ ಆಗತ್ತೆ. ಎಷ್ಟು ವಿದ್ಯಾರ್ಥಿಗೆ ಕೊಡಕ್ಕಾಗತ್ತೆ? ನನ್ನ ಹತ್ರ ಇರೋ ಹಣ್ಣೇ ಅರ್ಧ ಹಣ್ಣನ್ನೇ ಕೊಡಬೇಕು. ಎಷ್ಟು ವಿದ್ಯಾರ್ಥಿಗೆ? ವೆರಿ ಗುಡ್, ಸರಿಯಾಗಿ ಹೇಳ್ತಾ ಇದ್ದೀರಿ, 1 ವಿದ್ಯಾರ್ಥಿಗೆ ಕೊಡೋದಕ್ಕೆ ಆಗತ್ತೆ. ಈಗ ನೋಡಿ, ಅರ್ಧನೇ ಹಣ್ಣಿದೆ, ಆದರೆ ಪ್ರತಿ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತಾ ಇರೋದು 4ನೇ 1 ಅಂದ್ರೆ 1/4 ಭಾಗದ ಹಣ್ಣನ್ನ ಕೊಡ್ತಾ ಇದ್ದೀನಿ. ಇದನ್ನ ಭಾಗಾಕಾರ ಕ್ರಿಯೆಯಲ್ಲಿ ಬರೆದಾಗ ಏನಾಗುತ್ತೆ? 2ನೇ 1 ಭಾಗಿಸು 4ನೇ 1. ಎಷ್ಟು ವಿದ್ಯಾರ್ಥಿಗೆ ಕೊಡಕ್ಕಾಗತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಿ, 2 ವಿದ್ಯಾರ್ಥಿಗೆ ಕೊಡಕ್ಕಾಗತ್ತೆ. ಅದೇ ರೀತಿಯಾಗಿ ಇರೋ ಹಣ್ಣೇ ಅರ್ಧ ಮಕ್ಕಳೇ, 6ನೇ 1 ಭಾಗದ ಹಣ್ಣನ್ನ ನೋಡಿ, 2ನೇ 1 ಪ್ರತಿ ವಿದ್ಯಾರ್ಥಿಗೂ ಹಂಚಬೇಕಾದ ಹಣ್ಣು ಎಷ್ಟು? 6ನೇ 1. ಇಡೀ ಹಣ್ಣನ್ನ ನಾನು 6 ಭಾಗವಾಗಿ ಮಾಡಿದ್ದೇನೆ. ಆ 6ನೇ 1 ಭಾಗದ ಹಣ್ಣನ್ನ ಹಂಚಿಕೆ ಮಾಡ್ಬೇಕು. ನಾನೀಗ ಇಡೀ ಹಣ್ಣನ್ನ 6 ಭಾಗ ಮಾಡಿದ್ದೇನೆ, ಅದರಲ್ಲಿ 1 ಭಾಗದ ಹಣ್ಣನ್ನ ಹಂಚಿಕೆ ಮಾಡಬೇಕು. ಆದ್ರೆ ನನ್ನ ಹತ್ರ ಇರೋ ಹಣ್ಣು ಅರ್ಧ. ಈಗ ನೋಡಿ, ಅರ್ಧ ಭಾಗಿಸು 6ನೇ 1 ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಕ್ಕಾಗತ್ತೆ? 3 ವಿದ್ಯಾರ್ಥಿಗಳಿಗೆ ಹಂಚಕ್ಕಾಗತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಕೋಷ್ಟಕ ಬಂತು. 2ನೇ 1 6ನೇ 1 ಅಂದ್ರೆ 2ನೇ 1 ಭಾಗಿಸು 6ನೇ 1 ಮಾಡಿದಾಗ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಕ್ಕಾಯ್ತು? 3 ವಿದ್ಯಾರ್ಥಿಗಳಿಗೆ ಹಂಚಕ್ಕಾಯ್ತು. ಇದನ್ನ ಹೇಗ್ ಮಾಡಿದ್ವಿ ಅಂತ ನೋಡೋಣವಾ? ಎಷ್ಟಾಯ್ತು? ಉತ್ತರ 1. ವೆರಿ ಗುಡ್. ಈಗ ನೋಡಿ, 2ನೇ 1 ಗುಣಿಸು 1ನೇ 4, ಉತ್ತರ 2 ಆಯ್ತು. ಅದೇ ರೀತಿ 2ನೇ 1 ಗುಣಿಸು 1ನೇ 6 ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಕ್ಕಾಯ್ತು? 3 ವಿದ್ಯಾರ್ಥಿಗಳಿಗೆ ಹಂಚಕ್ಕಾಯ್ತು. ನಿಮ್ಗೆಲ್ರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ? ಇದನ್ನ ನಾವು ಭಿನ್ನ ರಾಶಿಯ ವ್ಯುತ್ಕ್ರಮ ರೂಪ ಅಂತ ಹೇಳಿ ಕರಿತೇವೆ. ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಉದಾಹರಣೆಗಳನ್ನ ನೋಡೋಣ ಮಕ್ಕಳೇ. ಭಿನ್ನ ರಾಶಿಯಿಂದ ಭಿನ್ನ ರಾಶಿಯನ್ನ ಭಾಗಿಸೋದು ಹೇಗೆ ಅಂತ ಹೇಳಿ ನೋಡೋಣ. ಲೆಕ್ಕ ಬಂತು ನೋಡಿ, 5ನೇ 3 ಭಾಗಿಸು 10ನೇ 7. ಹೇಗ್ ಭಾಗಿಸೋದು? 5ನೇ 3 ಗುಣಿಸು 10ನೇ 7ರ ವ್ಯುತ್ಕ್ರಮವನ್ನ ಬರಿಬೇಕು. 5ನೇ 3 ಗುಣಿಸು 7ನೇ 10. ನೋಡಿ, ಈಗ ಅಂಶವನ್ನ ಛೇದವನ್ನ ನಾವೇನ್ ಮಾಡೋಣ? ಗುಣಿಸ್ಕೊಳ್ಳೋಣ. ಉತ್ತರ ಏನಾಯ್ತು?
5ನೇ 7 ಮತ್ತೆ 3ನೇ 10 ಅಂತ ಇದೆ. ಇದನ್ನ ಸಂಕ್ಷೇಪ ರೂಪಕ್ಕೆ ತರಕ್ಕಾಗತ್ತಾ? ಆಗತ್ತೆ. ನೋಡಿ, 5 1 5, 5 2 10. ಉತ್ತರ ಏನಾಯ್ತು? 1 × 7 3 × 2. ಉತ್ತರ 7ನೇ 6. ಈಗ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬರೋಣವಾ ಮಕ್ಕಳೇ? ಈಗ 4/2ನೇ 1 ಇದನ್ನ ಹೇಗೆ ಚಟುವಟಿಕೆಯ ಮೂಲಕ ಮಾಡೋದು ಚಿತ್ರದ ಸಹಾಯದಿಂದ ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ. 4/2ನೇ 1 ಅಂದ್ರೆ ಭಿನ್ನರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರವನ್ನ ಮಾಡುವಾಗ ಇಲ್ಲಿ 4 ಇದೆಯಲ್ಲ, ಮೊದಲಿಗೆ ನಾವು ಆಯತವನ್ನ ಎಳ್ಕೊಳ್ಬೇಕು. 1 2. ನಾನು ಎಷ್ಟು ಆಯತವನ್ನ ಹೇಳ್ಕೊಂಡೆ? ಈಗ 4 ಆಯತವನ್ನ ಹೇಳ್ಕೊಂಡೆ. ಇದನ್ನ ನೀವು ಈ ರೀತಿಯಾಗಿಯೂ ಅರ್ಥೈಸ್ಕೊಳ್ಬಹುದು ಮಕ್ಕಳೇ. 4 ಚಾಕ್ಲೇಟ್ ಇದೆ, ನಾನು ಪ್ರತಿಯೊಬ್ಬರಿಗೂ ಕೂಡ ಅರ್ಧ ಚಾಕ್ಲೇಟ್ ಅನ್ನ ಹಂಚಬೇಕು. ಎಷ್ಟು ಜನರಿಗೆ ನಾನು ಹಂಚಬಹುದು ಅನ್ನೋದನ್ನ ಈಗ ಭಿನ್ನರಾಶಿಯ ಭಾಗಾಕಾರ ವಿಧಾನದಲ್ಲಿ ನಾವು ನೋಡೋಣ. 2ನೇ 1 ಇದು ಭಾಜ್ಯ, ಇದು ಭಾಜಕ. 2ನೇ 1 ಇರೋದ್ರಿಂದ ಪ್ರತಿ ಆಯತವನ್ನ ನಾನು 2 ಸಮಭಾಗಗಳಾಗಿ ವಿಭಾಗಿಸ್ತೇನೆ. ನೋಡಿ, 2 ಸಮಭಾಗವಾಗಿ ವಿಭಾಗಿಸಿದ್ದೇನೆ. ಈಗ ಪ್ರತಿ ಭಾಗವೂ ಕೂಡ ಏನಾಯ್ತು? 2ನೇ 1 ಆಯ್ತು. ಈಗ ಪ್ರತಿ ಭಾಗವು 2ನೇ 1 ಬಂದಿದೆ ಅಂದ್ರೆ ಎಷ್ಟು 2ನೇ 1 ಇದೆ ಅಂತ ಹೇಳಿ ಲೆಕ್ಕ ಹಾಕಿ. 1 2 3 4 5 6 7 8. ಇದನ್ನ 4 ಭಾಗಿಸು 2ನೇ 1 ಅಂದ್ರೆ ಉತ್ತರ ಏನಾಯ್ತು? 8. ಈ ಚಿತ್ರದ ಸಹಾಯದಿಂದಲೂ ಕೂಡ ನಿಮಗೆ ಅರ್ಥ ಆಯ್ತು. 1 2 3 4 ಒಟ್ಟು 8. ಈ ರೀತಿಯಾಗಿ ಭಾಗಾಕಾರವನ್ನ ಮಾಡಿದಾಗಲೂ ಕೂಡ ಉತ್ತರ ಏನ್ ಬಂತು? 8 ಬಂತು. ಇನ್ನೊಂದು ಲೆಕ್ಕವನ್ನ ನೋಡೋಣ. ಇಲ್ಲಿ 2/2 ಅಂತ ಹೇಳಿ ಇದೆ, ಇಲ್ಲಿ 4ನೇ 3 ಅಂತ ಇದೆ. 2 ಭಿನ್ನರಾಶಿಗಳನ್ನೇ ನಾನೀಗ ಭಾಗಿಸ್ಬೇಕು. ಹೇಗೆ ಭಿನ್ನರಾಶಿಯ ಭಾಗಾಕಾರದಲ್ಲಿ ಮಾಡುವುದು ಅಂತ ಹೇಳಿ ನೋಡೋಣ. ಈಗ ನಾನು ಮೊದಲಿಗೆ ಆಯತವನ್ನ ಹೇಳ್ಕೊಳ್ತೇನೆ. 2 ಪೂರ್ಣವಾದ ಆಯತ, ಇಲ್ಲಿ 2ನೇ 1 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಆಯತವನ್ನೇ ನಾನು ಎಳಿತೇನೆ, ಅದರಲ್ಲಿ ನನಗೆ ಅರ್ಧ ಆಯತ ಸಿಕ್ಕಿದ್ರೆ ಸಾಕು. ಈಗ ಆ ಆಯತವನ್ನ ನಿಧಾನವಾಗಿ ಬಣ್ಣವನ್ನ ಹಚ್ಚುತ್ತೇನೆ. ನೋಡಿ, ಇಷ್ಟಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ. ಭಾಜ್ಯ ಭಾಜಕದಲ್ಲಿ 4 ಅಂತ ಇದೆ. 4 ಭಾಗವಾಗಿ ನಾನು ಪ್ರತಿ ಆಯತವನ್ನ ತುಂಡರಿಸಬೇಕು. ಈಗ 4ನೇ 3 ಅಂದ್ರೆ ಹೇಗೆ? 3 ಪೂರ್ಣವಾದದ್ದು 4, ಅದರಲ್ಲಿ 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದು ಅಂದ್ರೆ ಇಷ್ಟನ್ನ ತಕೊಂಡ್ರೆ ಇದರ ಅರ್ಥ ಏನಾಯ್ತು? 4ನೇ 3 ಅಂದ್ರೆ ಪ್ರತಿ 4ನೇ 3 ಒಂದೊಂದು ಗ್ರೂಪ್ಗಳಾಗಿ ಮಾಡಿ. 1 ಇಲ್ಲಿ 1 ಇದೆ, ಇಲ್ಲಿನ 2 ತಕೊಳ್ಳಿ. 2 1 2 3 ಎಷ್ಟಾಯ್ತು? ಈಗ ಇಲ್ಲಿದೊಂದು ಇಲ್ಲಿದೊಂದು 1 ಒಟ್ಟು 3 ಆಯ್ತು. ಇಲ್ಲಿ ಬರೀ 3ರಲ್ಲಿ 1 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಇದರ ಅರ್ಥ ಏನು? 3ರಲ್ಲಿ 1 ಭಾಗಕ್ಕೆ ಉತ್ತರ ಏನಾಯ್ತು? 3 3ನೇ 1 ಆಯ್ತು. ಈಗ ಮನೆ ಲೆಕ್ಕ ಕೊಡ್ತಾ ಇದ್ದೀನಿ ಮಕ್ಕಳೇ, ಬರ್ಕೊಳ್ಳಿ ಎಲ್ಲರೂ. ಇವುಗಳ ಬೆಲೆ ಕಂಡು ಹಿಡಿಯಿರಿ. ಮೊದಲನೇ ಲೆಕ್ಕ 5ನೇ 2 ಭಾಗಿಸು 7. 2ನೇ ಲೆಕ್ಕ 2 ಭಾಗಿಸು 10ನೇ 3. 3ನೇ ಲೆಕ್ಕ 3 7ನೇ 4 ಭಾಗಿಸು 5ನೇ 3. ಈ ಲೆಕ್ಕವನ್ನ ನೀವು ಮಾಡಿ ದೊಡ್ಡವರಿಗೆ ತೋರಿಸಿ. ಈ ಅವಧಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಕಲ್ತ್ವಿ ಅಂತ ಒಂದ್ಸರಿ ನೋಡೋಣ ಮಕ್ಕಳೇ. ಒಂದು ಭಿನ್ನರಾಶಿಯಿಂದ ಪೂರ್ಣ ಸಂಖ್ಯೆಯ ಭಾಗಾಕಾರವನ್ನ ಕಲ್ತ್ವಿ, ಒಂದು ಭಿನ್ನರಾಶಿಯ ವ್ಯುತ್ಕ್ರಮ ರೂಪವನ್ನ ಕಲ್ತ್ವಿ, ಪೂರ್ಣ ಸಂಖ್ಯೆಯಿಂದ ಭಿನ್ನರಾಶಿಯ ಭಾಗಾಕಾರ, ಭಿನ್ನರಾಶಿಯಿಂದ ಇನ್ನೊಂದು ಭಿನ್ನರಾಶಿಯ ಭಾಗಾಕಾರ ಮತ್ತು ಭಿನ್ನರಾಶಿಯ ಭಾಗಾಕಾರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವುಗಳು ಸೇರಿ ಬಿಡಿಸಿದ್ವಿ ಅಲ್ವಾ ಮಕ್ಕಳೇ? ನಿಮಗೆ ಇವತ್ತಿನ ತರಗತಿ ಖುಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಪಾಠವನ್ನು ಆಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಮುಂದಿನ ತರಗತಿಯಲ್ಲಿ ದಶಮಾಂಶದ ತರಗತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರಿನಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.